3200 ವರುಷಗಳ ಹಿಂದೆ ಈಜಿಪ್ತಿನಲ್ಲಿ ಜನಿಸಿದ ಪ್ರವಾದಿಯಾಗಿದ್ದಾರೆ ಪ್ರವಾದಿ ಮೂಸಾ ಅಲೈಹಿಸ್ಸಲಾಂ. ಸರ್ವಾಧಿಕಾರಿಯಾಗಿದ್ದ ಅಕ್ರಮಿಯಾದ ಫಿರ್ಔನನು ಇಸ್ರಾಯೇಲ್ ವಂಶದಲ್ಲಿ ಜನಿಸಿದ ಎಲ್ಲ ಗಂಡು ಶಿಶುಗಳನ್ನು ಕೊಲ್ಲಲಿರುವ ಕಠೋರ ಆಜ್ಞೆಯನ್ನು ಹೊರಡಿಸಿದಂತಹ ಸಂದರ್ಭದಲ್ಲಾಗಿತ್ತು ಈ ಪ್ರವಾದಿ ಜನ್ಮ ತಾಳಿದ್ದು. ಮಗುವನ್ನು ಪೆಟ್ಟಿಗೆಯೊಳಗಡೆ ಇಟ್ಟು ನೈಲ್ ನದಿಯಲ್ಲಿ ಹರಿಯ ಬಿಡುವಂತೆ ಅಲ್ಲಾಹನು ಕಲ್ಪನೆ ಇತ್ತಾಗ ಪ್ರವಾದಿ ಮೂಸಾ ಅಲೈಹಿಸ್ಸಲಾಮರ ತಾಯಿಯು ಅದೇ ರೀತಿಗೈದರು. ನೈಲ್ ನದಿಯ ಹರಿಯುವಿಕೆಯನ್ನು ಕೈರೋ ನಗರದಿಂದ ವೀಕ್ಷಿಸಿದಾಗ ನೋಡಬಹುದಾದ ಒಂದು ದೃಶ್ಯವಾಗಿದೆ ಇದು. ಫಿರ್ಔನ್ನ ಪತ್ನಿಯಾದ ಆಸಿಯಾ ಎಂಬ ಸದ್ಗ್ರಹಿಣಿಯು ನೈಲ್ ನದಿಯಲ್ಲಿ ಹರಿದು ಬಂದ ಈ ಪೆಟ್ಟಿಗೆಯಲ್ಲಿದ್ದ ಮಗುವನ್ನು ಫಿರ್ಔನ್ನ ಅರಮನೆಗೆ ತಂದರು. ಆ ಮಗು ಇಸ್ರಾಯೇಲ್ ವಂಶದ ಶಿಶುವಾಗಿರಬಹುದೆಂಬ ಕಾರಣಕ್ಕೆ ಆ ಮಗುವನ್ನು ಕೊಲ್ಲಲು ಫಿರ್ಔನ್ ಅಣಿಯಾದನು. ಆದರೆ ಪತ್ನಿಯ ಬಲವಂತಕ್ಕೆ ಮಣಿದು ತನ್ನ ತೀರ್ಮಾನದಿಂದ ಆತನು ಹಿಂದೆ ಸರಿದನು. ಮಗುವಿಗೆ ಹಾಲುಣಿಸುವುದಕ್ಕೋಸ್ಕರ ಸಾಕು ತಾಯಿ ಎಂಬ ನೆಲೆಯಲ್ಲಿ ಮಗುವನ್ನು ಮೂಸಾರ ತಾಯಿಗೆ ಒಪ್ಪಿಸಲಾಯಿತು. ಆದರೆ ಆ ತಾಯಿಯೇ ಮಗುವಿನ ನೈಜ ತಾಯಿ ಎಂಬುದನ್ನು ಫಿರ್ಔನ್ ತಿಳಿದಿರಲಿಲ್ಲ. ಮೂಸಾರವರು ಫಿರ್ಔನ್ನ ಅರಮನೆಯಲ್ಲಿ ಬೆಳೆದು ಯುವಕರಾದರು. ಒಮ್ಮೆ ಒಬ್ಬ ಅಕ್ರಮಿಯಾದ ಕಿಬ್ತಿಯ ಅಕ್ರಮದಿಂದ ನಿರಪರಾಧಿಯಾದ ಒಬ್ಬ ಇಸ್ರಾಯೇಲನನ್ನು ರಕ್ಷಿಸುವುದರೆಡೆಯಲ್ಲಿ ಮೂಸಾರ ಕೈಯಲ್ಲಿ ಕಿಬ್ತಿಯು ಕೊಲೆಯಾದ. ಈ ಘಟನೆಯಲ್ಲಿ ನಡೆದ ಕೊಲೆಯ ಆರೋಪಿ ಎಂಬ ನೆಲೆಯಲ್ಲಿ ಫಿರ್ಔನ್ನ ಸೈನಿಕರು ತನ್ನನ್ನು ಹುಡುಕಾಡುತ್ತಿರುವರೆಂಬ ವಾರ್ತೆಯನ್ನು ತಿಳಿದು ಪ್ರವಾದಿ ಮೂಸಾ ಅಲೈಹಿಸ್ಸಲಾಮರವರು ಆ ನಾಡನ್ನು ತ್ಯಜಿಸಿದರು. ಸೀನಾ ಮತ್ತು ಇಸ್ರಾಯೇಲ್ನ ನೇಗೆ ಮರುಭೂಮಿಯನ್ನು ದಾಟಿ 600 ಕಿಲೋಮೀಟರಿಗೂ ಹೆಚ್ಚು ದೂರ ಒಬ್ಬಂಟಿಗನಾಗಿ ಸಂಚರಿಸಿದ ಅವರು ಮದಯನ್ ಪ್ರದೇಶಕ್ಕೆ ತಲುಪಿದರು. ನಂತರ ನಡೆದ ಘಟನೆಯ ಬಗ್ಗೆ ದಿವ್ಯ ಕುರ್ಆನ್ ಅಧ್ಯಾಯ 28 ಸೂರಾ ಅಲ್ ಕಸಸ್ ಇದರ 23ನೇ ಸೂಕ್ತದಲ್ಲಿ ವಿವರಿಸುವುದನ್ನು ಕೇಳಿರಿ. ولما ورد ماء مدين وجد عليه أمة من الناس يسقون ووجد من دونهم امرأتين تذودان قال ما خطبكما قالتا لا نسقي حتى يصدر الرعاء وأبونا شيخ كبير. ಅವರು ಮದಯನ್ನಲ್ಲಿರುವ ಜಲಾಶಯದ ಬಳಿಗೆ ಬಂದಾಗ ಅಲ್ಲಿ ಆಡುಗಳಿಗೆ ನೀರುಣಿಸುತ್ತಿರುವ ಒಂದು ಗುಂಪು ಜನರನ್ನು ಅವರು ಕಂಡರು. ಅವರ ಈಚೆ ಬದಿಯಲ್ಲಿ ತಮ್ಮ ಆಡಿನ ಮಂದೆಯನ್ನು ತಡೆದು ನಿಲ್ಲಿಸಿರುವ 2 ಮಹಿಳೆಯರನ್ನು ಕಂಡರು. ಅವರು ಕೇಳಿದರು, ನಿಮ್ಮ ವಿಷಯವೇನು? ಅವರು ಹೇಳಿದರು, ಕುರುಬರು ಆಡುಗಳಿಗೆ ನೀರುಣಿಸಿ ಮರಳಿ ಕೊಂಡೊಯ್ಯುವ ತನಕ ನಮಗೆ ನೀರುಣಿಸಲಾಗದು. ನಮ್ಮ ತಂದೆ ಒಬ್ಬ ವಯೋವೃದ್ಧರಾಗಿರುವರು. ಆಗ ಪ್ರವಾದಿ ಮೂಸಾರವರು ಅವರ ಪರವಾಗಿ ಅವರ ಆಡುಗಳಿಗೆ ನೀರುಣಿಸಿದರು. ಇದಾಗಿದೆ ಕುರ್ಆನ್ ಪ್ರಸ್ತಾಪಿಸಿದ ಮದಯನ್ನ ಆ ಜಲಾಶಯ. ಅವರ ಆಡುಗಳಿಗೆ ನೀರುಣಿಸಿದ ನಂತರ ಪ್ರವಾದಿ ಮೂಸಾರವರು ಪ್ರಾರ್ಥಿಸಿದ ಸಂದರ್ಭವನ್ನು ಕುರ್ಆನ್ 28ನೇ ಅಧ್ಯಾಯ ಸೂರಾ ಕಸಸ್ ಇದರ 24ನೇ ಸೂಕ್ತದಲ್ಲಿ ವಿವರಿಸುವುದನ್ನು ಕೇಳಿರಿ. فسقى لهما ثم تولى إلى الظل فقال رب إني لما أنزلت إلي من خير فقير. ಆಗ ಪ್ರವಾದಿ ಮೂಸಾ ಅಲೈಹಿಸ್ಸಲಾಮರವರು ಅವರ ಪರವಾಗಿ ಅವರ ಆಡುಗಳಿಗೆ ನೀರುಣಿಸಿದರು. ತರುವಾಯ ಅವರು ನೆರಳಿನೆಡೆಗೆ ಸರಿದು ಕುಳಿತು ಪ್ರಾರ್ಥಿಸಿದರು, ನನ್ನ ಪ್ರಭು,
ನೀನು ನನಗೆ ದಯಪಾಲಿಸುವ ಯಾವುದೇ ಒಳಿತಿಗೂ ನಾನು ಅವಶ್ಯಕತೆಯುಳ್ಳವನಾಗಿರುವೆನು. ಪ್ರವಾದಿ ಮೂಸಾರವರು ವಿಶ್ರಾಂತಿಗಾಗಿ ಸರಿದು ಕುಳಿತ ನೆರಳು ಇದಾಗಿತ್ತು. ತದನಂತರ ಆ ಇಬ್ಬರು ಮಹಿಳೆಯರ ಪೈಕಿ ಒಬ್ಬರು ಮೂಸಾರವರ ಬಳಿ ಬಂದು ಆಡುಗಳಿಗೆ ನೀರುಣಿಸಿದ ಪ್ರತಿಫಲವನ್ನು ತಮಗೆ ನೀಡುವುದಕ್ಕೋಸ್ಕರ ನಮ್ಮ ತಂದೆ ತಮ್ಮನ್ನು ಕರೆಯುತ್ತಿರುವರು ಎಂದಳು. ಆ ತಂದೆ ಪ್ರವಾದಿ ಶುಐಬ್ ಅಲೈಹಿಸ್ಸಲಾಮರವರಾಗಿದ್ದರು. ಅವರ ಮನೆ ಈ ಬೆಟ್ಟದ ಹಿಂದೆಯಾಗಿತ್ತು. ಪ್ರವಾದಿ ಶುಐಬ್ ಅಲೈಹಿಸ್ಸಲಾಮರ ಮಗಳನ್ನು ವಿವಾಹವಾಗಿ 10 ವರುಷಗಳ ಕಾಲ ಮದಯನ್ ಪ್ರದೇಶದಲ್ಲಿ ಜೀವನ ನಡೆಸಿದ ನಂತರ ಪತ್ನಿ ಸಮೇತರಾಗಿ ಯಾತ್ರೆ ಕೈಗೊಂಡ ಪ್ರವಾದಿ ಮೂಸಾ ಅಲೈಹಿಸ್ಸಲಾಮರು ಇಂದಿನ ಈಜಿಪ್ಟ್ನ ಈ ತುವಾ ಕಣಿವೆಗೆ ಬಂದು ತಲುಪಿದರು. ರಾತ್ರಿಯ ಕತ್ತಲೆಯಲ್ಲಿ ಅಲ್ಲಾಹನು ಪ್ರವಾದಿ ಮೂಸಾರೊಂದಿಗೆ ನೇರವಾಗಿ ಮಾತನಾಡಿದನು. ಈ ಬಗ್ಗೆ ದಿವ್ಯ ಕುರ್ಆನ್ 20ನೇ ಅಧ್ಯಾಯ ಸೂರಾ ತ್ವಾಹ ಇದರ 11ರಿಂದ 14ರವರೆಗಿನ ಸೂಕ್ತಗಳಲ್ಲಿ ವಿವರಿಸುವುದನ್ನು ತಿಳಿಯೋಣ. فلما أتاها نودي يا موسى إني أنا ربك فاخلع نعليك إنك بالواد المقدس طوى وأنا اخترتك فاستمع لما يوحى إنني أنا الله لا إله إلا أنا فاعبدني وأقم الصلاة لذكري. ತರುವಾಯ ಅವರು ಅದರ ಬಳಿಗೆ ಬಂದಾಗ ಹೀಗೆ ಕರೆಯಲಾಯಿತು, ಓ ಮೂಸಾ, ಖಂಡಿತವಾಗಿಯೂ ನಾನು ತಮ್ಮ ಪ್ರಭುವಾಗಿರುವೆನು. ಆದ್ದರಿಂದ ತಾವು ತಮ್ಮ ಚಪ್ಪಲಿಗಳನ್ನು ಕಳಚಿರಿ, ತಾವು ತುವಾ ಎಂಬ ಪವಿತ್ರ ಕಣಿವೆಯಲ್ಲಿರುವಿರಿ. ನಾನು ತಮ್ಮನ್ನು ಆರಿಸಿರುವೆನು. ಆದ್ದರಿಂದ ದಿವ್ಯ ಸಂದೇಶ ನೀಡಲಾಗುವುದನ್ನು ತಾವು ಕಿವಿಗೊಟ್ಟು ಆಲಿಸಿರಿ. ಖಂಡಿತವಾಗಿಯೂ ಅಲ್ಲಾಹು ನಾನೇ ಆಗಿರುವೆನು, ನನ್ನ ಹೊರತು ಅನ್ಯ ಆರಾಧ್ಯರಿಲ್ಲ. ಆದ್ದರಿಂದ ತಾವು ನನ್ನನ್ನು ಆರಾಧಿಸಿರಿ ಮತ್ತು ನನ್ನನ್ನು ಸ್ಮರಿಸುವುದಕ್ಕಾಗಿ ನಮಾಜನ್ನು ಸಂಸ್ಥಾಪಿಸಿರಿ. ತುವಾ ಕಣಿವೆಯ ಪ್ರಸ್ತುತ ಸ್ಥಳದಲ್ಲಿ AD 330ರಲ್ಲಿ ಕ್ರೈಸ್ತವ ಚಕ್ರವರ್ತಿಯಾಗಿದ್ದ ಕಾನ್ಸ್ಟಂಟೈನ್ ನಿರ್ಮಿಸಿ, ತದನಂತರ AD 530ರಲ್ಲಿ ಅಂದಿನ ಚಕ್ರವರ್ತಿಯಾಗಿದ್ದ ಜಸ್ಟೀನಿಯನ್ನ ನಿರ್ದೇಶನದಂತೆ ವಿಸ್ತಾರಗೊಳಿಸಿದ ಸೈಂಟ್ ಕ್ಯಾಥರಿನ್ ಎಂಬ ಕ್ರಿಶ್ಚಿಯನ್ ಕಾಂಪ್ಲೆಕ್ಸ್ ಆಗಿದೆ ಇದು. ಅಲ್ಲಾಹನೊಂದಿಗೆ ಪ್ರವಾದಿ ಮೂಸಾ ಅಲೈಹಿಸ್ಸಲಾಮರವರ ದೀರ್ಘ ಸಂಭಾಷಣೆ ನಡೆದಿರುವುದು ಒಂದು ಮರದ ಸಮೀಪದಲ್ಲಾಗಿತ್ತು. ಈ ಬಗ್ಗೆ ಕುರ್ಆನ್ ಅಧ್ಯಾಯ 28 ಅಲ್ ಕಸಸ್ ಇದರ 30ನೇ ಸೂಕ್ತದಲ್ಲಿ ವಿವರಿಸುವುದನ್ನು ಕೇಳೋಣ. فلما أتاها نودي من شاطئ الوادي الأيمن في البقعة المباركة من الشجرة أن يا موسى إني أنا الله رب العالمين. ತರುವಾಯ ಅವರು ಅದರ ಬಳಿಗೆ ಬಂದಾಗ ಆ ಅನುಗ್ರಹೀತ ಪ್ರದೇಶದಲ್ಲಿರುವ ಕಣಿವೆಯ ಬಲಭಾಗದಿಂದ ಒಂದು ವೃಕ್ಷದಿಂದ, ಓ ಮೂಸಾ, ಖಂಡಿತವಾಗಿಯೂ ನಾನು ಸರ್ವಲೋಕಗಳ ಪ್ರಭುವಾದ ಅಲ್ಲಾಹುವಾಗಿರುವೆನು ಎಂದು ಕೂಗಿ ಕರೆಯಲಾಯಿತು. ಅಲ್ಲಾಹನ ಮಾತನ್ನು ಆಲಿಸಿದ ಆ ಸ್ಥಳದಲ್ಲಿದ್ದ ಮರದ ಮುಂದುವರಿದ ಭಾಗವಾಗಿ ಯಥಾಸ್ಥಳದಲ್ಲಿರುವ ಒಂದು ಮರವನ್ನು ಈಗಲೂ ನೋಡಬಹುದು. ಬೆಂಕಿ ಕಾಣಿಸಿಕೊಂಡಿರುವುದರ ನಿಮಿತ್ತ ಬರ್ನಿಂಗ್ ಬುಷ್ ಎಂದಾಗಿದೆ ಈ ಮರವು ಅರಿಯಲ್ಪಡುವುದು. ಕ್ರೈಸ್ತರು ನಿರ್ಮಿಸಿದ ಈ ಸೈಂಟ್ ಕ್ಯಾಥರಿನ್ ಕಾಂಪ್ಲೆಕ್ಸಿಗೆ ಸಂರಕ್ಷಣೆ ನೀಡಿ ಹಿಜ್ರಾ 6ನೇ ವರ್ಷದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ನೀಡಿದ ಪತ್ರವು
ಪ್ರವಾದಿಯ ವಿಶಾಲ ಮನೋಭಾವನೆಯನ್ನು, ಇತರ ಧರ್ಮೀಯರೊಂದಿಗಿರುವ ಉದಾರ ಮನೋಭಾವನೆಯನ್ನು ವ್ಯಕ್ತಪಡಿಸುವುದು. ಈ ಪತ್ರದ ಪ್ರತಿಯನ್ನು ಈ ಕಾಂಪ್ಲೆಕ್ಸ್ನಲ್ಲಿ ಪ್ರದರ್ಶನಕ್ಕಿಡಲಾಗಿದೆ. ಮೂಸಾರೊಂದಿಗಿರುವ ಸಂಭಾಷಣೆಯ ನಡುವೆ ತನ್ನ ಕೈಯಲ್ಲಿದ್ದ ಕೋಲನ್ನು ನೆಲಕ್ಕೆ ಹಾಕುವಂತೆ ಅಲ್ಲಾಹನು ಆಜ್ಞಾಪಿಸಿದನು. ಅದರಂತೆ ಮೂಸಾ ಅಲೈಹಿಸ್ಸಲಾಮರು ಕೋಲನ್ನು ನೆಲಕ್ಕೆ ಹಾಕಿದಾಗ ಅದೊಂದು ಸರ್ಪವಾಗಿ ಮಾರ್ಪಾಡಾಯಿತು. ಪುನಃ ಅದನ್ನು ಕೈಯಲ್ಲಿ ಹಿಡಿದಾಗ ಅದು ಅದರ ಪೂರ್ವ ರೂಪದಲ್ಲಿದ್ದಂತೆ ಕೋಲಾಗಿ ಪರಿವರ್ತಿತವಾಯಿತು. ತದನಂತರ ತನ್ನ ಕೈಯನ್ನು ಅಂಗಿಯ ವಕ್ಷಸ್ಥಳದಲ್ಲಿಡಲು ಅಲ್ಲಾಹನು ಆಜ್ಞಾಪಿಸಿದನು. ಅದರಂತೆ ಪ್ರವಾದಿ ಮೂಸಾರವರು ಕೈಯನ್ನು ವಕ್ಷದಲ್ಲಿರಿಸಿ ತೆಗೆದಾಗ ಕೈಯು ಬಿಳಿ ಬಣ್ಣದಿಂದ ಕಂಗೊಳಿಸುತ್ತಿತ್ತು. ಇದು ತಾನು ಪ್ರವಾದಿ ಎಂದು ಜನರಿಗೆ ತಿಳಿಯಪಡಿಸಲು ಮೂಸಾ ಅಲೈಹಿಸ್ಸಲಾಮರಿಗಿದ್ದ 2 ಮೂಜಿಜತ್ಗಳಾಗಿತ್ತು. ತದನಂತರ ಪ್ರವಾದಿ ಹಾರೂನ್ ಅಲೈಹಿಸ್ಸಲಾಮರವರ ಜೊತೆಗೂಡಿ ಫಿರ್ಔನ್ನ ಬಳಿ ತೆರಳಲು ಅಲ್ಲಾಹನು ಮೂಸಾ ಅಲೈಹಿಸ್ಸಲಾಮರಿಗೆ ಆಜ್ಞಾಪಿಸಿದನು. ಫಿರ್ಔನ್ನ ಬಳಿ ತಲುಪಿದ ಅವರು ಹೇಳಿದರು, ಲೋಕರಕ್ಷಕನಾದ ಅಲ್ಲಾಹನ ಸಂದೇಶವಾಹಕರಾಗಿ ನಾವು ನಿಮ್ಮ ಬಳಿ ಬಂದಿರುವೆವು. ಆದುದರಿಂದ ಅಲ್ಲಾಹನಿಗೆ ವಿಧೇಯರಾಗಿರಿ. ಇಸ್ರಾಯೇಲ್ ಸಂತತಿಗಳನ್ನು ಗುಲಾಮಗಿರಿಯಿಂದ ಸ್ವತಂತ್ರಗೊಳಿಸಿ ನಮ್ಮೊಂದಿಗೆ ಕಳುಹಿಸಿಕೊಡಿರಿ. ಫಿರ್ಔನ್ನ ಕೈ ಕೆಳಗೆ ಅವರನ್ನು ಏಕದೇವ ವಿಶ್ವಾಸಿಯನ್ನಾಗಿಸಲು ಸಾಧ್ಯವಿರಲಿಲ್ಲ. ತಾನೇ ದೇವನೆಂದು ವಾದಿಸುತ್ತಿದ್ದ ಫಿರ್ಔನ್ ಲೋಕರಕ್ಷಕನಾದ ಅಲ್ಲಾಹನಲ್ಲಿ ವಿಶ್ವಾಸವಿರಿಸಲಿಲ್ಲ. ಇಸ್ರಾಯೇಲ್ ಜನತೆಯನ್ನು ಗುಲಾಮರನ್ನಾಗಿಸಿ ಅವರಿಂದ ಕಷ್ಟದ ಕೆಲಸಗಳನ್ನು ಮಾಡಿಸುತ್ತಿದ್ದನು. ಗುಲಾಮಗಿರಿಯಿಂದ ಅವರಿಗೆ ಅವನು ಮುಕ್ತಿ ನೀಡಲಿಲ್ಲ. ಇಸ್ರಾಯೇಲ್ ಜನತೆಯನ್ನು ಗುಲಾಮರನ್ನಾಗಿಸಿ ಈಜಿಪ್ತಿನ ಗೀಜಾ ಎಂಬಲ್ಲಿ ಫೆರೋವಾ ರಾಜರುಗಳು ನಿರ್ಮಿಸಿದ ಪಿರಮಿಡ್ಡುಗಳು ಪ್ರಪಂಚದ ಅದ್ಭುತಗಳಲ್ಲಿ ಒಂದಾಗಿ ಎಂದಿಗೂ ಅಚ್ಚರಿ ಮೂಡಿಸುತ್ತದೆ. BC 5000ದಿಂದ BC 332ರವರೆಗೆ ಈಜಿಪ್ತನ್ನಾಳಿದ ರಾಜವಂಶವಾಗಿದೆ ಫೆರೋವಾಗಳು. ಮರಣಾನಂತರ ತಮ್ಮ ಶರೀರವನ್ನು ಮಮ್ಮಿಗಳನ್ನಾಗಿಸಿ ನಾಶ ಹೊಂದದಂತೆ ಕಾಯ್ದಿರಿಸಲು ಫೆರೋವಾಗಳಲ್ಲಿ ಕೆಲವರು ನಿರ್ಮಿಸಿದ್ದಾಗಿದೆ ಪಿರಮಿಡ್ಡುಗಳು. ಇದರಲ್ಲಿ ಅತ್ಯಂತ ದೊಡ್ಡದ್ದು ಚಿಯೋಪ್ಸ್ ಅಥವಾ ಕುಫು ರಾಜನ ಪಿರಮಿಡ್ ಆಗಿದೆ. 4500 ವರ್ಷಗಳ ಹಿಂದೆ ಇದನ್ನು ನಿರ್ಮಿಸಲಾಗಿದೆ. ಸರಾಸರಿ 2500 kg ಭಾರವಿರುವ 23 ಲಕ್ಷ ಕಲ್ಲುಗಳಿಂದಾಗಿದೆ ಇದು ನಿರ್ಮಿಸಲ್ಪಟ್ಟಿರುವುದು. ಇದರ ಎತ್ತರ 147 ಮೀಟರ್ ಆಗಿರುವುದು. 3 ಲಕ್ಷ ಕಾರ್ಮಿಕರು ವರ್ಷಗಟ್ಟಲೆ ದುಡಿದುದರ ಫಲವಾಗಿದೆ ಈ ಪಿರಮಿಡ್ಡು ತಲೆ ಎತ್ತಿ ನಿಂತಿರುವುದು. ಭಾರವನ್ನೆತ್ತುವ ಯಂತ್ರಗಳಾಗಲಿ ಕ್ರೇನುಗಳಾಗಲಿ ಇಲ್ಲದೇ ಇದ್ದ ಆ ಕಾಲದಲ್ಲಿ ಬೃಹದಾಕಾರವಾದ ಕಲ್ಲುಗಳನ್ನು ಸಾಗಿಸಲು ಆ ಕಾರ್ಮಿಕರು ಪಟ್ಟ ಪಾಡನ್ನು ನಾವು ಊಹಿಸಬೇಕಾಗಿದೆ. ಗೀಜಾದಲ್ಲಿರುವ 2ನೇ ಪಿರಮಿಡ್ಡು ಚಿಫೋನ್ ರಾಜನದ್ದು, 3ನೇಯದ್ದು ಮೈಜೇರಿನಸ್ ರಾಜನದ್ದು ಆಗಿದೆ. ತದನಂತರವಿರುವ ಸಣ್ಣ ಪಿರಮಿಡ್ಡುಗಳು ರಾಣಿಗಳದ್ದಾಗಿತ್ತು. ಫರೋವಾಗಳು ಇಸ್ರೇಲ್ ಜನತೆಯನ್ನು ಮರ್ದಿಸುತ್ತಿದ್ದರು ಎಂಬುದನ್ನು ಕುರ್ಆನ್ 7ನೇ ಅಧ್ಯಾಯ 129ನೇ ಸೂಕ್ತದಲ್ಲಿ ವಿವರಿಸುವುದನ್ನು ಕೇಳೋಣ. أوذينا من قبل أن تأتينا ومن بعد ما جئتنا قال عسى ربكم أن يهلك عدوكم ويستخلفكم في الأرض فينظر كيف تعملون. ಅವರು ಹೇಳಿದರು, ತಾವು ನಮ್ಮ ಬಳಿಗೆ ಸಂದೇಶವಾಹಕರಾಗಿ ಬರುವ ಮುನ್ನವೂ ತಾವು ನಮ್ಮ ಬಳಿಗೆ ಬಂದ ಬಳಿಕವೂ ನಾವು ಹಿಂಸೆಗೊಳಗಾಗಿರುವೆವು. ಮೂಸಾರವರು ಹೇಳಿದರು, ನಿಮ್ಮ ಪ್ರಭು ನಿಮ್ಮ ಶತ್ರುವನ್ನು ನಾಶ ಮಾಡಬಹುದು,
ಮತ್ತು ನಿಮ್ಮನ್ನು ಭೂಮಿಯಲ್ಲಿ ಉತ್ತರಾಧಿಕಾರಿಗಳನ್ನಾಗಿ ಮಾಡಬಹುದು. ತರುವಾಯ ನೀವು ಹೇಗೆ ಕಾರ್ಯನಿರ್ವಹಿಸುವಿರಿ ಎಂಬುದನ್ನು ಅವನು ನೋಡುವನು. ಸ್ಫಿಂಕ್ಸ್. ಗೀಜಾದ ಪಿರಮಿಡ್ಡುಗಳ ಸಮೀಪದಲ್ಲಿ ಸಿಂಹದ ದೇಹವು ಅದಕ್ಕೆ ಮನುಷ್ಯನ ತಲೆಯನ್ನಾಗಿಸಿ ಒಂಟಿಕಲ್ಲಿನಲ್ಲಿ ಕೆತ್ತಿದ ಬೃಹದಾಕಾರದ ಪ್ರತಿಮೆಯಾಗಿದೆ ಸ್ಫಿಂಕ್ಸ್. 100 ವರ್ಷಗಳ ಕಾಲ ಇದು ಮರಳಿನಲ್ಲಿ ಹೂತು ಹೋಗಿತ್ತು. 1816ರ ಉತ್ಖನನದಲ್ಲಿ ಇದು ಕಂಡುಹಿಡಿಯಲ್ಪಟ್ಟಿತು. ಅರಬಿ ಭಾಷೆಯಲ್ಲಿ ಇದನ್ನು ಅಬುಲ್ ಹೌಲ್ ಎನ್ನುತ್ತಾರೆ. ಇದನ್ನು ನೈಲ್ ನದಿ ತೀರದ ರಕ್ಷಕನಾಗಿ ಮೂಢರು ಭಾವಿಸಿದ್ದರು. ಫಿರ್ಔನ್. ಫರೋವಾಗಳು ಉಪಯೋಗಿಸುತ್ತಿದ್ದ ವಸ್ತುಗಳನ್ನು ಕೈರೋದ ಈಜಿಪ್ಷಿಯನ್ ಮ್ಯೂಸಿಯಂನಲ್ಲಿ ನಮಗೆ ಇಂದಿಗೂ ನೋಡಬಹುದು. ಅವರು ಉಪಯೋಗಿಸಿದ ಆಭರಣಗಳು, ಅವರ ಪಾದರಕ್ಷೆಗಳು, ಅಂದಿನ ಕಾಲದ ನಾಣ್ಯಗಳು. ಪಿರಮಿಡ್ಡುಗಳೊಳಗೆ ಫರೋವಾಗಳ ಮೃತ ಶರೀರವನ್ನು ಸಂರಕ್ಷಿಸಿಡುವ ಮಮ್ಮಿ ಪೆಟ್ಟಿಗೆಗಳು. ತದನಂತರದ ಕಾಲದಲ್ಲಿ ಈಜಿಪ್ಟ್ ಸರ್ಕಾರವು ಇವುಗಳೆಲ್ಲವನ್ನು ಪಿರಮಿಡ್ಡುಗಳಿಂದ ಈಜಿಪ್ಷಿಯನ್ ಮ್ಯೂಸಿಯಂಗೆ ಸ್ಥಳಾಂತರಿಸಿತು. ತುತ್ತನ್ ಕಾಮನ್ ಎಂಬ ಫರೋವನ ಮುಖವಾಡವಾಗಿದೆ ಇದು. ಅಲ್ಲಾಹುವಿನ ಆಜ್ಞೆಯ ಪ್ರಕಾರ ಇಸ್ರಾಯೇಲರನ್ನು ಫಿರ್ಔನ್ನ ಉಪಟಳ ಮರ್ದನಗಳಿಂದ ರಕ್ಷಿಸಲು ಮೂಸಾ ಅಲೈಹಿಸ್ಸಲಾಮರು ತೀರ್ಮಾನಿಸಿದರು. ಅದರಂತೆ ರಾತ್ರಿ ಸಮಯ ಮೂಸಾ ಅಲೈಹಿಸ್ಸಲಾಂ ಮತ್ತು ಹಾರೂನ್ ಅಲೈಹಿಸ್ಸಲಾಮರು ಸಾವಿರಾರು ಮಂದಿ ಇಸ್ರಾಯೇಲ್ ಸಂಗಡಿಗರೊಂದಿಗೆ ಈಜಿಪ್ಟ್ನಿಂದ ಪಲಾಯನಗೈದರು. ಈ ವಿವರವನ್ನರಿತ ಫಿರ್ಔನನು ಅವರನ್ನು ಹಿಡಿಯಲು ಬೃಹತ್ ಸೈನ್ಯದೊಂದಿಗೆ ಹೊರಟನು. ಕೆಂಪು ಸಮುದ್ರದ ಉತ್ತರ ಭಾಗದಲ್ಲಿರುವ ಸುಯೇಜ್ ಕೊಲ್ಲಿಯ ಉತ್ತರ ಭಾಗದಲ್ಲಾಗಿತ್ತು ಈ ಎರಡೂ ತಂಡಗಳು ಬಂದು ಸೇರಿದ್ದು ಎಂದು ಚರಿತ್ರೆಯ ಪುಟಗಳಿಂದ ತಿಳಿಯಬಹುದು. ಈ ನಿರ್ಣಾಯಕ ಸಮಯದಲ್ಲಿ ಅಲ್ಲಾಹನು ಆಜ್ಞೆ ಇತ್ತನು. ಈ ಬಗ್ಗೆ ಕುರ್ಆನ್ 26ನೇ ಅಧ್ಯಾಯ 63ನೇ ಸೂಕ್ತದಲ್ಲಿ ಹೇಳುವುದನ್ನು ನೋಡೋಣ. فأوحينا إلى موسى أن اضرب بعصاك البحر فانفلق فكان كل فرق كالطود العظيم. ಆಗ ನಾವು ಮೂಸಾರಿಗೆ ತಾವು ತಮ್ಮ ಬೆತ್ತದಿಂದ ಸಮುದ್ರಕ್ಕೆ ಬಡಿಯಿರಿ ಎಂದು ದಿವ್ಯ ಸಂದೇಶ ನೀಡಿದೆವು. ಆಗ ಆ ಸಮುದ್ರ ಇಬ್ಬಾಗವಾಗಿ ಅದರ ನೀರಿನ ಪ್ರತಿಯೊಂದು ಹೋಳು ದೊಡ್ಡ ಪರ್ವತದಂತಾಯಿತು. ಆಗ ಇಬ್ಬಾಗವಾದ ಸುಯೇಜ್ ಕೊಲ್ಲಿಯ ಭಾಗವಾಗಿದೆ ಇದು. ಎರಡು ಬದಿಗಳಿಗೆ ಬೆಟ್ಟದ ಹಾಗೆ ನೀರು ಸರಿದು ನಿಂತಿತು. ನೀರಿಲ್ಲದ ಒಣ ದಾರಿಯೊಂದು ಅಲ್ಲಿ ಉಂಟಾಯಿತು. ಅದರಲ್ಲಿ ಇಸ್ರೇಲರು ಆಚೆ ಅತ್ತ ಕಡೆಯ ದಡವಾದ ಸೀನಾ ಪ್ರದೇಶಕ್ಕೆ ರಕ್ಷಿಸಲ್ಪಟ್ಟರು. ಫಿರ್ಔನ್ ಮತ್ತು ಆತನ ಸೈನ್ಯವು ಕಡಲ ಮಧ್ಯದಲ್ಲಿ ಕಂಡ ದಾರಿಯಲ್ಲಿ ಇಸ್ರೇಲರನ್ನು ಹಿಡಿಯಲು ಮುನ್ನುಗ್ಗಿತು. ಆದರೆ ಅವರು ಆ ದಾರಿಯ ಮಧ್ಯಭಾಗಕ್ಕೆ ತಲುಪಿದಾಗ ಅಲ್ಲಾಹನು ಕಡಲನ್ನು ಹಿಂದಿನಂತೆ ಮಾರ್ಪಡಿಸಿದನು. ಫಿರ್ಔನ್ ಮತ್ತು ಆತನ ಸೈನ್ಯವು ಸಮುದ್ರದ ನೀರಿನಲ್ಲಿ ಮುಳುಗಿ ಸತ್ತು ಹೋದರು. ಮುಂದಿನ ತಲೆಮಾರಿನ ಜನತೆಗೊಂದು ನೀತಿ ಪಾಠವೆಂಬ ನೆಲೆಯಲ್ಲಿ ಫಿರ್ಔನ್ನ ಮೃತದೇಹವನ್ನು ನಾಶಪಡಿಸದೆ ಒಂದು ದೃಷ್ಟಾಂತವನ್ನಾಗಿ ಬಾಕಿ ಉಳಿಸುವನೆಂಬ ಅಲ್ಲಾಹನ ಮಾತು
ಕುರ್ಆನ್ ಅಧ್ಯಾಯ 10 ಯೂನುಸ್ ಇದರ 92ನೇ ಸೂಕ್ತದಲ್ಲಿ ಹೇಳುವುದನ್ನು ಕೇಳಿರಿ. فَالْيَوْمَ نُنَجِّيكَ بِبَدَنِكَ لِتَكُونَ لِمَنْ خَلْفَكَ آيَةً وَإِنَّ كَثِيرًا مِنَ النَّاسِ عَنْ آيَاتِنَا لَغَافِلُونَ. ಆದ್ದರಿಂದ ನಿನ್ನ ಹಿಂದೆ ಬರುವವರಿಗೆ ನೀನೊಂದು ದೃಷ್ಟಾಂತವಾಗುವ ಸಲುವಾಗಿ ಇಂದು ನಾವು ನಿನ್ನ ಶರೀರವನ್ನು ರಕ್ಷಿಸುವೆವು. ಖಂಡಿತವಾಗಿಯೂ ಜನರ ಪೈಕಿ ಹೆಚ್ಚಿನವರು ನಮ್ಮ ದೃಷ್ಟಾಂತಗಳ ಬಗ್ಗೆ ಅಲಕ್ಷ್ಯರಾಗಿರುವರು. ಕುರ್ಆನಿನ ಈ ಪ್ರಸ್ತಾಪವು ನಿಜವಾಯಿತು. 1881ರಲ್ಲಿ ದೊರೆತ ಫಿರ್ಔನ್ನ ಈ ಮೃತದೇಹವು ಈಜಿಪ್ಷಿಯನ್ ಮ್ಯೂಸಿಯಂನ ರಾಯಲ್ ಮಮ್ಮಿ ಹಾಲ್ನಲ್ಲಿ ಗ್ಲಾಸ್ ಪೆಟ್ಟಿಗೆಯೊಂದರಲ್ಲಿ ಇಡಲಾಗಿದೆ. ಇದರ ಉದ್ದ 175 ಸೆಂಟಿಮೀಟರ್ ಆಗಿದೆ. ಬಿಸಿ 1235ರಲ್ಲಿ ಮುಳುಗಿ ಸತ್ತ ಫಿರ್ಔನ್ನ ಮೃತದೇಹ 3116 ವರ್ಷಗಳ ಕಾಲ ಯಾವುದೇ ರೀತಿಯ ಕೇಡುಗಳಿಗೊಳಪಡದೆ ಬಾಕಿ ಉಳಿದದ್ದು ಕುರ್ಆನ್ ಒಂದು ದೈವಿಕ ಗ್ರಂಥವೆಂಬುದಕ್ಕೆ ಸ್ಪಷ್ಟ ಪುರಾವೆಯಾಗಿದೆ. ಇದೇ ಮ್ಯೂಸಿಯಂನಲ್ಲಿರುವ ಮತ್ತಿತರ ಫರೋವಗಳ ಮೃತದೇಹಗಳು ಹೊಟ್ಟೆಯನ್ನು ಬಗೆದು ಕೆಲವು ರಾಸಾಯನಿಕಗಳನ್ನು ಬಳಸಿ ಸುತ್ತಿ ಇಟ್ಟ ಮಮ್ಮಿಗಳಾಗಿವೆ. ಸಿನಾಯ್ ಫಿರ್ಔನ್ನ ಕಪಿಮುಷ್ಟಿಯಿಂದ ರಕ್ಷಿಸಲ್ಪಟ್ಟ ಇಸ್ರಾಯೇಲರು ಮೂಸಾ ಅಲೈಹಿಸ್ಸಲಾಂ ಮತ್ತು ಹಾರೂನ್ ಅಲೈಹಿಸ್ಸಲಾಮರೊಂದಿಗೆ ವಾಸವಾಗಿದ್ದ ಉಯೂನ್ ಮೂಸಾ ಎಂಬ ಸ್ಥಳವಾಗಿದೆ. ಇದು ಮೂಸಾರ ಹೊರತೆಗಳು ಎಂದಾಗಿದೆ ಈ ಪದದ ಅರ್ಥ. ಇಸ್ರಾಯೇಲರು 12 ಗೋತ್ರಗಳಾಗಿದ್ದರು. ಗೋತ್ರಗಳ ನಡುವೆ ಕಲಹ ಉಂಟಾಗದಂತೆ ಪ್ರತಿಯೊಂದು ಗೋತ್ರಗಳಿಗೆ ಬೇರೆ ಬೇರೆ ನೀರಿನ ಒರತೆಗಳಿದ್ದವು. ಅದರಲ್ಲೊಂದಾಗಿದೆ ಈ ಬಾವಿ. ಇಸ್ರಾಯೇಲರು ಉಪಯೋಗಿಸುತ್ತಿದ್ದ ಸೀನಾದ ಇಂದಿಗೂ ನೆಲೆ ನಿಂತಿರುವ ಮತ್ತೊಂದು ನೀರ ಒರತೆಯಾಗಿದೆ ಇದು. ಬೇರೆ ಪ್ರದೇಶಗಳಿಗೆ ನೀರನ್ನು ಹರಿಸಲು ನಡೆಸಿದ ವಿಫಲ ಪ್ರಯತ್ನದಲ್ಲಿ ಉಪೇಕ್ಷಿಸಿದ ಒಂದು ಕೊಳವೆ ಬಾವಿಯ ಅವಶೇಷವಾಗಿದೆ ಒರತೆ ಪ್ರದೇಶದಲ್ಲಿ ನಾವು ಕಾಣುತ್ತಿರುವುದು. ಇತರ ಗೋತ್ರಗಳ ನೀರಿನ ಒರತೆಗಳು ಸೀನಾದ ಕೆಲವು ಕಿಲೋಮೀಟರುಗಳ ಒಳಗಾಗಿ ಕೆಲವೊಂದು ಪ್ರದೇಶಗಳಲ್ಲಿ ಬತ್ತಿ ಹೋಗದೆ ಇಂದಿಗೂ ನೀರಿನಿಂದ ಆವೃತವಾಗಿದೆ. ಬತ್ತಿ ಹೋದ ಒಂದು ನೀರಿನ ಪ್ರದೇಶವಾಗಿದೆ ಇದು. ದಕ್ಷಿಣ ಸೀನಾದೆಡೆಗೆ ಸಾಗಿದ ಇಸ್ರಾಯೇಲರನ್ನು ಮೂಸಾ ನಬಿ ಅಲೈಹಿಸ್ಸಲಾಮರು ತುವಾ ಕಣಿವೆಗೆ ಸಮೀಪವಿರುವ ವಾದಿ ರಾಹದಲ್ಲಿ ನೆಲೆಯೊದಗಿಸಿದರು. ಮೂಸಾ ಅಲೈಹಿಸ್ಸಲಾಮರು ದ್ವಿತೀಯ ಬಾರಿಯಾಗಿದೆ ತುವಾ ಕಣಿವೆಗೆ ಬರುವುದು. ಈ ಸಂದರ್ಭದಲ್ಲಿ ಇಸ್ರಾಯೇಲರು ನೀರಕ್ಷಾಮ ಅನುಭವಿಸಿದಾಗ ಮೂಸಾ ಅಲೈಹಿಸ್ಸಲಾಮರಲ್ಲಿ ಅವಲತ್ತುಗೊಂಡರು. ತದನಂತರ ನಡೆದ ಘಟನೆಯನ್ನು ಅಲ್ಲಾಹನು ದಿವ್ಯ ಕುರ್ಆನಿನ 7ನೇ ಅಧ್ಯಾಯ ಸೂರಾ ಅರಾಫ್ನ 160ನೇ ಸೂಕ್ತದಲ್ಲಿ ವಿವರಿಸುವುದನ್ನು ಕೇಳಿರಿ. وَقَطَّعْنَاهُمُ 12 أَسْبَاطًا أُمَمًا وَأَوْحَيْنَا إِلَى مُوسَى إِذِ اسْتَسْقَاهُ
فاستسقاه قومه أن اضرب بعصاك الحجر فانبجست منه 12 عينا ನಾವು ಅವರನ್ನು 12 ಜನಾಂಗಗಳನ್ನಾಗಿ ಅಥವಾ ಸಮುದಾಯಗಳನ್ನಾಗಿ ವಿಂಗಡಿಸಿದೆವು. ಮೂಸಾರೊಂದಿಗೆ ಅವರ ಜನತೆಯು ನೀರನ್ನು ಬೇಡಿದಾಗ ತಮ್ಮ ಬೆತ್ತದಿಂದ ಆ ಬಂಡೆಗಲ್ಲನ್ನು ಹೊಡೆಯಿರಿ ಎಂದು ನಾವು ಅವರಿಗೆ ದಿವ್ಯ ಸಂದೇಶವನ್ನು ನೀಡಿದೆವು. ಆಗ ಅದರಿಂದ 12 ಒರತೆಗಳು ಚಿಮ್ಮಿ ಹರಿದವು. ಇದರ ಕುರಿತು ಸುಯೇಜ್ ಕೆನಾಲ್ ಯೂನಿವರ್ಸಿಟಿ ರಿಸರ್ಚ್ ಸೆಂಟರ್ ಇದರ ಅಧಿಕಾರಿ ವಿವರಿಸುವುದನ್ನು ಕೇಳಿರಿ. كده يسموه وادي ال40. اجتمعوا 40 ولي هنا في وادي ال40. بعدين عطشوا قال يا موسى احنا عطشنا. قال انا عليه الصلاه والسلام 40 يوم ميقات 40 يوم قال لميقات ربي 40 يوم هم لميقات الله. ايوه كتلهم. وبعدين خبط لهم الصخره ب 12 عين. طلعوا 12 عين قالوا انا عايزين نشرب يا موسى. خبط 12 عين وبعدين شربوا من ವಾದಿ ಅರ್ಬೈನ್ ಎಂದು ಕರೆಯಲ್ಪಡುವ ಈ ಕಣಿವೆಯಲ್ಲಿ ಮೂಸಾ ನಬಿ ಅಲೈಹಿಸ್ಸಲಾಮರು ತನ್ನ ಕೈಯಲ್ಲಿರುವ ಕೋಲಿನಿಂದ ಈ ಕಲ್ಲಿನ ಮೇಲೆ ಹೊಡೆದಾಗ ಉಕ್ಕಿದ ನೀರ ಹೊರತೆ ಹರಿದಿರುವುದರ ಕುರುಹುಗಳನ್ನು ಇಲ್ಲಿ ನಾವು ಕಾಣಬಹುದು. ತದನಂತರ ಅದು ಬತ್ತಿ ಹೋಯಿತು. ಇದು ತುವಾ ಕಣಿವೆಗೆ ಸುಮಾರು 3 ಕಿಲೋಮೀಟರ್ ಸಮೀಪದಲ್ಲಿದೆ. ತುವಾದಲ್ಲಿ ವಾಸಿಸುತ್ತಿರುವ ಸುಯೇಜ್ ಕೆನಾಲ್ ಯೂನಿವರ್ಸಿಟಿ ಉಪನ್ಯಾಸಕರಾಗಿರುವ ಡಾಕ್ಟರ್ ಮಾಜಿದಿ ನಾಸಿಫ್ ಮತ್ತು ಡಾಕ್ಟರ್ ಮುಸ್ತಫಾ ಎ ಮೌಸಿಯವರು ಈ ಚರಿತ್ರ ಘಟನೆಯ ಬಗ್ಗೆ ಹೇಳುತ್ತಿರುವುದು. ಸೀನಾದ ಹತ್ತಿರ ಇಸ್ರೇಲ್ ಜನತೆಗೆ ವಾಸಿಸಲು ಅನುವು ಮಾಡಿಕೊಟ್ಟು 7359 ಅಡಿ ಎತ್ತರವಿರುವ ಈ ಸೀನಾ ಪರ್ವತದ ಮೇಲ್ಭಾಗದಲ್ಲಿ 40 ದಿವಸ ಸೃಷ್ಟಿಕರ್ತನನ್ನು ಭಜಿಸುವುದಕ್ಕೋಸ್ಕರ ಅಲ್ಲಾಹನು ಮೂಸಾ ಅಲೈಹಿಸ್ಸಲಾಮರಿಗೆ ಆದೇಶಿಸಿದ್ದನ್ನು ಕುರ್ಆನ್ ಅಧ್ಯಾಯ 7 ಅರಾಫ್ ಇದರ 142ನೇ ಸೂಕ್ತದಲ್ಲಿ ಹೇಳುವುದನ್ನು ಕೇಳಿರಿ. وواعدنا موسى 30 ليلة وأتممناها ب10 فتم ميقات ربه 40 ليلة وقال موسى لأخيه هارون اخلفني في قومي وأصلح ولا تتبع سبيل المفسدين. ನಾವು ಮೂಸಾರಿಗೆ 30 ರಾತ್ರಿಗಳನ್ನು ನಿಶ್ಚಯಿಸಿಕೊಟ್ಟೆವು ಮತ್ತು 10 ಸೇರಿಸಿ ಅದನ್ನು ಪೂರ್ತಿಗೊಳಿಸಿದೆವು. ಹೀಗೆ ಅವರ ಪ್ರಭು ನಿರ್ಣಯಿಸಿದ 40 ರಾತ್ರಿಗಳ ಸಮಯ ಮಿತಿಯು ಪೂರ್ತಿಯಾಯಿತು. ಮೂಸಾ ತಮ್ಮ ಸಹೋದರನಾದ ಹಾರೂನ್ರೊಂದಿಗೆ ಹೇಳಿದರು, ನನ್ನ ಜನತೆಯ ಮೇಲೆ ನನ್ನ ಪ್ರತಿನಿಧಿಯಾಗಿರು, ಸುಧಾರಣೆ ಮಾಡು, ವಿನಾಶಕಾರಿಗಳ ಮಾರ್ಗವನ್ನು ಅನುಸರಿಸದಿರು. ಹೊರೇಬ್ ಎಂದು ಬೈಬಲ್ನಲ್ಲಿ ಪ್ರಸ್ತಾಪಿಸಿದ ಈ ಪರ್ವತದ ಮೇಲ್ಭಾಗದಲ್ಲಿ ಮೂಸಾ ಅಲೈಹಿಸ್ಸಲಾಮರವರು ಅಲ್ಲಾಹನನ್ನು ಭಜಿಸಿದ ಸಂದರ್ಭದಲ್ಲಿ ಅಲ್ಲಾಹನನ್ನು ನೋಡಬೇಕೆಂದು ಅವರು ಕೇಳಿಕೊಂಡರು. ಈ ಬಗ್ಗೆ ಕುರ್ಆನ್ ಅಧ್ಯಾಯ 7 ಸೂರಾ ಅರಾಫ್ ಇದರ 143ನೇ ಸೂಕ್ತದಲ್ಲಿ ವಿವರಿಸುವುದನ್ನು ಕೇಳಿರಿ. ولما جاء موسى لميقاتنا وكلمه ربه قال رب أرني أنظر إليك قال لن تراني ولكن انظر إلى الجبل فإن استقر مكانه فسوف تراني فلما تجلى ربه للجبل جعله دكا وخر موسى صعقا فلما أفاق قال سبحانك تبت إليك وأنا أول المؤمنين. ತಮಗೆಂದಿಗೂ ನನ್ನನ್ನು ಕಾಣಲಾಗದು, ಆದರೆ ತಾವು ಆ ಪರ್ವತದೆಡೆಗೆ ನೋಡಿರಿ. ಅದು ಅದರ ಸ್ಥಳದಲ್ಲಿಯೇ ಅಚಲವಾಗಿ ನಿಂತರೆ
ತರುವಾಯ ತಾವು ನನ್ನನ್ನು ಕಾಣುವಿರಿ. ತರುವಾಯ ಅವರ ಪ್ರಭು ಪರ್ವತಕ್ಕೆ ಪ್ರಕಟವಾದಾಗ ಅವನದನ್ನು ನುಚ್ಚುನೂರು ಮಾಡಿದನು. ಮೂಸಾ ಪ್ರಜ್ಞೆ ತಪ್ಪಿ ಬಿದ್ದರು. ತರುವಾಯ ಅವರಿಗೆ ಪ್ರಜ್ಞೆಯು ಮರಳಿ ಬಂತು. ಅಲ್ಲಾಹನ ಪ್ರಕಟ ಪ್ರಕ್ರಿಯೆಯನ್ನು ತಾಳಲಾಗದೆ ನುಚ್ಚುನೂರಾದ ಪರ್ವತವು ಸೀನಾ ಪರ್ವತದ ಸಮೀಪ ಈ ಕಣಿವೆಯಲ್ಲಿ ಎಲ್ಲೋ ಒಂದೆಡೆಯಾಗಿತ್ತು. ಇಸ್ರಾಯೇಲರನ್ನು ಒಳಗೊಂಡ ಅಂದಿನ ಜನತೆಯನ್ನು ಸನ್ಮಾರ್ಗದೆಡೆಗೆ ಮುನ್ನಡೆಸಲು ಸೃಷ್ಟಿಕರ್ತನು ಆಕಾಶದಿಂದ ತೌರಾತನ್ನು ಮೂಸಾ ಅಲೈಹಿಸ್ಸಲಾಮರಿಗೆ ಇಳಿಸಿಕೊಟ್ಟದ್ದು ಇದೇ ಸೀನಾ ಪರ್ವತದಲ್ಲಾಗಿತ್ತು. ಮೂಸಾರಿಗೆ 10 ಕಮಾಂಡ್ಮೆಂಟ್ಸ್ ಅಥವಾ 10 ಆಜ್ಞೆಗಳು ದೊರೆತಿರುವುದು ಇಲ್ಲಾಗಿತ್ತು ಎಂದು ಕ್ರೈಸ್ತರು ಮತ್ತು ಯಹೂದ್ಯರ ನಂಬಿಕೆ. ಅದರಲ್ಲಿ ಅತಿ ಪ್ರಮುಖ ಆಜ್ಞೆಯನ್ನು ಈ ರೀತಿ ಓದಬಹುದು. ಬೈಬಲ್ನ ಹಳೆ ಒಡಂಬಡಿಕೆಯ ವಿಮೋಚನಾಕಾಂಡದ 20ನೇ ಅಧ್ಯಾಯದ 2ರಿಂದ 5ರವರೆಗಿನ ವಚನಗಳಲ್ಲಿ ಈ ರೀತಿ ನೋಡಬಹುದಾಗಿದೆ. ನಿನ್ನನ್ನು ಐಗುಪ್ತ ದೇಶದಿಂದಲೂ ದಾಸತ್ವದ ಮನೆಯೊಳಗಿಂದಲೂ ಹೊರಗೆ ತಂದ ನಿನ್ನ ದೇವರಾದ ಕರ್ತನು ನಾನೇ. ನನ್ನ ಮುಂದೆ ನಿನಗೆ ಬೇರೆ ದೇವರುಗಳು ಇರಬಾರದು. ನಿನಗೆ ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಿರುವ ನೀರುಗಳಲ್ಲಾಗಲಿ ಯಾವುದರ ವಿಗ್ರಹವನ್ನಾಗಲಿ ರೂಪವನ್ನಾಗಲಿ ನೀನು ಮಾಡಿಕೊಳ್ಳಬಾರದು. ನೀನು ಅವುಗಳಿಗೆ ಅಡ್ಡ ಬೀಳಬಾರದು, ಸೇವಿಸಲೂಬಾರದು. ಇದು ಪರ್ವತದ ತುತ್ತ ತುದಿಯಲ್ಲಿ ಜಸ್ಟೀನಿಯನ್ ಚಕ್ರವರ್ತಿ ನಿರ್ಮಿಸಿದ ಚರ್ಚ್ ಆಗಿದೆ. ಇದು ಉಸ್ಮಾನಿಯ ಆಡಳಿತದ ಕಾಲದಲ್ಲಿ ನಿರ್ಮಿಸಿದ ಪುಟ್ಟ ಮಸೀದಿಯಾಗಿದೆ. ಮೂಸಾ ಅಲೈಹಿಸ್ಸಲಾಮರವರು ಸೀನಾ ಪರ್ವತದಿಂದ ಹಿಂತಿರುಗಿ ಬಂದಾಗ ಇಸ್ರೇಲ್ ಜನತೆಯ ಒಂದು ಗುಂಪು ಸಾಮಿರಿ ಎಂಬ ಅಕ್ಕಸಾಲಿಗನಿಂದ ತಯಾರಿಸಲ್ಪಟ್ಟ ಚಿನ್ನದ ದನಕರುವನ್ನು ಪೂಜಿಸಿ ಅಲ್ಲಾಹನ ಕೋಪಕ್ಕೊಳಗಾದುವುದು ಈ ವಾದಿ ರಾಹದಲ್ಲಿ ವಾಸಿಸುತ್ತಿದ್ದ ಸಂದರ್ಭದಲ್ಲಾಗಿತ್ತು. ಈ ವಿಷಯವನ್ನು ಸುಯೇಜ್ ಕೆನಾಲ್ ಯೂನಿವರ್ಸಿಟಿ ರಿಸರ್ಚ್ ಸೆಂಟರ್ ಸಂಶೋಧಕರಾದ ಕಮಾಲ್ ಔದ್ ವಿವರಿಸುತ್ತಿರುವುದು. يقال أن هناك تجمع بني إسرائيل في هذه المنطقة وانتظروا سيدنا موسى حينما ذهب إلى ميقات ربه، والعجل الذي عبده بني إسرائيل مطبوع على الصخر بمواجهة وادي الراحة، مطبوع على الجبل في مواجهة. ಈ ಪ್ರದೇಶವೀಗ ಸೈಂಟ್ ಕ್ಯಾಥರಿನ್ ವಿಲೇಜ್ನಲ್ಲಿ ಒಳಗೊಂಡಿರುವುದಾಗಿದೆ. ಈಜಿಪ್ತಿನ ರಾಜಧಾನಿಯಿಂದ 510 ಕಿಲೋಮೀಟರ್ ದೂರದಲ್ಲಾಗಿದೆ ಇದು ಇರುವುದು. ಮೂಸಾ ಅಲೈಹಿಸ್ಸಲಾಮರವರ ಸಹಾಯಕನಾಗಿ ಅಲ್ಲಾಹನಿಂದ ಆಯ್ಕೆಯಾದ ಹಾರೂನ್ ನಬಿಯವರು ಮರಣ ಹೊಂದಿದರು. ಅವರ ಸಮಾಧಿಯ ಮೇಲೆ ಕ್ರೈಸ್ತರು ನಿರ್ಮಿಸಿದ ಈ ಕಟ್ಟಡವಾಗಿದೆ ತುವಾ ಕಣಿವೆಗೆ ಪ್ರವೇಶಿಸುವಾಗ ಈ ಬೆಟ್ಟದ ತುದಿಯಲ್ಲಿ ಕಾಣುತ್ತಿರುವುದು. ಖಾರೂನ್ ಬಿಸಿ 13ನೇ ಶತಮಾನದಲ್ಲಿ ಇಸ್ರಾಯೇಲ್ ಜನಾಂಗದಲ್ಲಿ ಒಬ್ಬ ಆಗರ್ಭ ಶ್ರೀಮಂತನಿದ್ದ. ಖೈರೋದಿಂದ 150 ಕಿಲೋಮೀಟರ್ ದೂರದಲ್ಲಿ ಕಸರ್ ಖಾರೂನ್ ಎಂಬ ಸ್ಥಳದಲ್ಲಾಗಿದೆ ಆತನ ದೇವಾಲಯವಿರುವುದು. ಕುರ್ಆನ್ ಅಧ್ಯಾಯ 28 ಸೂರಾ ಕಸಸ್ ಇದರ 76ನೇ ಸೂಕ್ತದಲ್ಲಿ ಹೇಳುವುದನ್ನು ಕೇಳಿರಿ. ಇನ್ನ ಕಾರೂನ ಕಾನ ಮಿನ್ ಕೌಮಿ ಮೂಸಾ ಫಬಗಾ ಅಲೈಹಿಂ ವಆತೈನಾಹು ಮಿನಲ್ ಕುನೂಜ್ ಮಾ ಇನ್ನ ಮಫಾತಿಹಹು ಲತನೂء
أولي العصبة أولي القوة إذ قال له قومه لا تفرح إن الله لا يحب الفرحين. ಖಂಡಿತವಾಗಿಯೂ ಕಾರೂನ್ ಮೂಸಾರ ಜನತೆಯಲ್ಲಿ ಸೇರಿದವನಾಗಿದ್ದನು. ತರುವಾಯ ಅವನು ಅವರ ಮೇಲೆ ಅತಿಕ್ರಮವೆಸಗಿದನು. ಅವನ ಖಜಾನೆಗಳು ಬಲಿಷ್ಠರಾದ ಒಂದು ಗುಂಪು ಜನರಿಗೂ ಕೂಡ ಭಾರವಾಗುವಷ್ಟು ನಿಧಿಗಳನ್ನು ನಾವು ಅವನಿಗೆ ನೀಡಿದ್ದೆವು. ಅವನೊಂದಿಗೆ ಅವನ ಜನರು ಹೇಳಿದ ಸಂದರ್ಭ, ನೀನು ಹರ್ಷದಿಂದ ಬೀಗದಿರು, ಖಂಡಿತವಾಗಿಯೂ ಹರ್ಷದಿಂದ ಬೀಗುವವರನ್ನು ಅಲ್ಲಾಹು ಮೆಚ್ಚಲಾರನು. ಇದು ಕಾರೂನ್ನ ಬಾವಿಯಾಗಿದೆ. ಬುಖೈರತ್ ಕಾರೂನ್ ಅಥವಾ ಕಾರೂನ್ ಸರೋವರವೆಂದು ಅರಿಯಲ್ಪಡುವ ಈ ಸರೋವರದ ಮೀನುಗಾರಿಕೆಯು ಸುತ್ತಮುತ್ತಲಿನ ಕೃಷಿಯು ಅವನನ್ನು ಆಗರ್ಭ ಶ್ರೀಮಂತನನ್ನಾಗಿಯೂ ಅಹಂಕಾರಿಯನ್ನಾಗಿಯೂ ಮಾಡಿತು. ಆರ್ಥಿಕ ಸಮೃದ್ಧಿಯು ತನ್ನ ಸ್ವಯಂ ಅರಿವಿನಿಂದಲೂ ಸ್ವಂತಿಕೆಯಿಂದಲೂ ಗಳಿಸಿದ್ದೆಂದು, ದೇವನಿಗೆ ತಾನು ಶರಣಾಗತನಾಗಬೇಕಿಲ್ಲವೆಂದು ಧಿಕ್ಕಾರತ್ವವನ್ನು ಕಾರೂನ್ ತಾಳಿದನು. ಪರಲೋಕವನ್ನು, ನಿರ್ಣಾಯಕ ದಿನವನ್ನು ಅವನು ನಿಷೇಧಿಸಿದನು. ಅಲ್ಲದೆ ಆತನು ಗೂಂಡಾಯಿಸಂ ತೋರಿಸುತ್ತಲೂ ಮೂಸಾ ಅಲೈಹಿಸ್ಸಲಾಮರ ವಿರುದ್ಧ ಅನೇಕ ಆರೋಪಗಳ ಸುರಿಮಳೆಗೈದನು. ತನ್ನ ಹಿರಿತನವನ್ನು ಜನತೆಗೆ ತೋರಿಸುವುದಕ್ಕೋಸ್ಕರ ಆತನೊಂದು ಪ್ರದರ್ಶನವನ್ನೇರ್ಪಡಿಸಿದನು. ಲೌಕಿಕ ಜೀವನವು ತಾತ್ಕಾಲಿಕ ಪರೀಕ್ಷಾ ತಾಣವಾಗಿದೆ ಎಂದು ವಿಶ್ವಾಸವಿರಿಸಿದ ಜನತೆಗೆ ಈತನ ಪ್ರದರ್ಶನದಿಂದ ಯಾವುದೇ ರೀತಿಯ ಅಸೂಯೆಯಾಗಲಿ, ದುಃಖವಾಗಲಿ, ಅಸಂತೃಪ್ತಿಯಾಗಲಿ ಉಂಟಾಗಲಿಲ್ಲ. ಆದರೆ ವಿಶ್ವಾಸದಲ್ಲಿ ಬಲಹೀನರಾಗಿದ್ದವರು ಆತನಿಗೆ ದೊರೆತಂತಹ ಸುಖ ಸಮೃದ್ಧಿ ತಮಗೆ ದೊರೆತಿಲ್ಲವಲ್ಲವೆಂದು ಕೊರಗಿದರು. ಆದರೆ ಆತನ ಸಮೃದ್ಧಿಯು ಕೇವಲ ಕ್ಷಣಿಕವಾಗಿತ್ತು. ಆತನನ್ನು, ಆತನ ಅರಮನೆಯನ್ನು ಭೂಮಿ ನುಂಗಿತು. ಇದು ಅಲ್ಲಾಹನು ನೀಡಿದ ಶಿಕ್ಷೆಯಾಗಿತ್ತು. ಆತನನ್ನು, ಆತನ ಪರಿವಾರವನ್ನು ಸಂರಕ್ಷಿಸಲು ಯಾರೂ ಇರಲಿಲ್ಲ. ಮೋಸ ವಂಚನೆಗಳಿಂದಲೂ ಅಕ್ರಮಗಳಿಂದಲೂ ಸಂಪತ್ತನ್ನು ಸಂಗ್ರಹಿಸುತ್ತಿರುವವರಿಗೆ ಇದೊಂದು ಪಾಠವಾಗಲಿ. ಅಂದು ಕಾರೂನನನ್ನು ಅಪ್ರಯಾಸವಾಗಿ ಭೂಮಿಯೊಳಕ್ಕೆ ತಳ್ಳಿದ ಅಲ್ಲಾಹನು ತಮ್ಮನ್ನು ಕೆಳತಳ್ಳಲು ಶಕ್ತನಾಗಿರುವನು. ಅದಲ್ಲದೆ ನಾಳೆ ಪರಲೋಕದಲ್ಲಿನ ನರಕ ಶಿಕ್ಷೆಯು ಎಷ್ಟೊಂದು ಭೀಕರ. ಆದುದರಿಂದ ಸೃಷ್ಟಿಕರ್ತನಾದ ಅಲ್ಲಾಹನಿಗೆ ಶರಣಾಗತರಾಗಿರಿ, ಸನ್ಮಾರ್ಗದೆಡೆಗೆ ಮರಳಿರಿ, ವಿಧೇಯರಾಗಿರಿ.